ಹೊಟ್ಟೆಯ ಬೊಜ್ಜನ್ನು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಹೊಟ್ಟೆ ಬೊಜ್ಜು ಜಾಸ್ತಿ ಆಗಲಿಕ್ಕೆ ಮೊದಲು ಕಾರಣ ನೋಡೋದಾದರೆ ಹೆಚ್ಚು ಕೂತ್ಕೊಂಡೇ ಕೆಲಸ ಮಾಡೋದು. ಹೊಟ್ಟೆ ಹಸ್ದಾಗ ತಿನ್ನೋದಿಲ್ಲ, ಹೊಟ್ಟೆ ಎಲ್ಲ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ಫ್ಯಾಟ್ ಮೆಟಾಬಲಿಸಮ್ ಏನು ಸಿಸ್ಟಮ್ ಇರ್ತದೆ ಇಂಬ್ಯಾಲೆನ್ಸ್ ಆಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಎಲ್ಲ ವಿಪರೀತವಾಗಿ ಮೊಬೈಲ್ ನೋಡ್ಕೊಂಡು ತಿನ್ನಬಾರ್ದು, ಟಿ ವಿ ನೋಡ್ಕೊಂಡು ತಿನ್ನಬಾರ್ದು, ಟೈಮ್ ಸರಿಯಾಗಿ ತಿನ್ನಬೇಕು, ಆಹಾರ ಹೊಟ್ಟೆ ಹಸಿದಾಗ ತಿನ್ನಬೇಕು, ಚೆನ್ನಾಗಿ ಅಗದು ತಿನ್ನಬೇಕು. ಪಂಚಪಿತ್ತದ ಒಂದು ವ್ಯವಸ್ಥೆಯಲ್ಲಿ 5 ರೀತಿ ಪಿತ್ತ, 5 ರೀತಿ ವಾತ ಇರ್ತದೆ, 5 ರೀತಿ ಕಫ ಇರ್ತದೆ. ಸಾಫ್ಟ್ವೇರ್ ಹಿಡ್ಕೊಂಡು ಹಾರ್ಡ್ವೇರ್ ಸರಿ ಮಾಡೋದು, ಹಾರ್ಡ್ವೇರ್ ಹಿಡ್ಕೊಂಡು ಸಾಫ್ಟ್ವೇರ್ ಸರಿ ಮಾಡೋದು, ಇದು ಯೋಗದ ಮೂಲ ಶಕ್ತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಹೊಟ್ಟೆಯ ಬೊಜ್ಜನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಳೋದು ಹೇಗೆ, ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ. ಆ ಹೊಟ್ಟೆ ಬೊಜ್ಜನ್ನು ಸಂಪೂರ್ಣವಾಗಿ ಕರಗಿಸ್ತಕ್ಕಂಥ ಕೆಲವೊಂದಿಷ್ಟು ಪ್ರಾಣಾಯಾಮಗಳನ್ನು ಹಾಗೂ ಕೆಲವೊಂದಿಷ್ಟು ಮುದ್ರೆಗಳನ್ನು, ಆಹಾರ ಪದ್ಧತಿಯನ್ನು ನೋಡೋಣ. ಹೊಟ್ಟೆ ಬೊಜ್ಜು ಜಾಸ್ತಿ ಆಗಲಿಕ್ಕೆ ಮೊದಲು ಕಾರಣ ನೋಡೋದಾದರೆ ಹೆಚ್ಚು ಕೂತ್ಕೊಂಡೇ ಕೆಲಸ ಮಾಡೋದು, ಆಮೇಲೆ ಜಂಕ್ ಫುಡ್ಡು, ಫಾಸ್ಟ್ ಫುಡ್ಗಳನ್ನು ತಿನ್ನೋದು, ಹಾಗೇನೆ ದುಶ್ಚಟಗಳನ್ನು ಮಾಡೋದು, ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಸರಾಯಿ ಇಂಥ ದುಶ್ಚಟಗಳನ್ನು ಮಾಡೋದು. ಇದರಿಂದ ಲಿವರ್ ತೊಂದರೆಯಾಗಿ ಹೊಟ್ಟೆ ಬೊಜ್ಜು ಜಾಸ್ತಿ ಆಗುತ್ತೆ. ಲಿವರ್ ಸಿರಸಸ್ಸು, ಫ್ಯಾಟಿ ಲಿವರು, ಪೆಪ್ಟಿಕ್ ಅಲ್ಸರು, ಇದರಿಂದ ಕರಳು ಊತ, ಹೊಟ್ಟೆ ಊತ ಬಂದು ಹೊಟ್ಟೆ ಬೊಜ್ಜು ಜಾಸ್ತಿ ಆಗುತ್ತೆ. ಇನ್ನು ಆಹಾರ ಕ್ರಮದ ವ್ಯತ್ಯಾಸಗಳು ಅಂದರೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡೋದಿರೋದು. ಹೊಟ್ಟೆ ಹಸ್ದಾಗ ತಿನ್ನೋದಿಲ್ಲ, ಹೊಟ್ಟೆ ಎಲ್ಲ ಜೀರ್ಣಾಂಗ ವ್ಯವಸ್ಥೆ ಹಾಳಾಗಿ ಹೊಟ್ಟೆ ಹಸ್ತು ಎಲ್ಲ ಅದೇನು ಹೇಳ್ತಾರೆ ಅಂತ ಹೇಳಿದ್ರೆ ಆ ಒಂದು ಫ್ಯಾಟ್ ಮೆಟಾಬಲಿಸಮ್ ಏನು ಸಿಸ್ಟಮ್ ಇರ್ತದೆ ಇಂಬ್ಯಾಲೆನ್ಸ್ ಆಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಎಲ್ಲ ವಿಪರೀತವಾಗಿ ಪಿತ್ತ ದೋಷವಾಗಿ ಕನ್ವರ್ಟ್ ಆದಾಗ, ಅದು ಪಿತ್ತ ವೈಪರೀತ್ಯಕ್ಕೊಳಗಾದಾಗ ಆಹಾರ ಹಾಕಿದಾಗ ಅದು ಆಹಾರ ಕೊಳ್ತು ಅದು ಮತ್ತು ಕೊಬ್ಬು ಸೃಷ್ಟಿ ಮಾಡುತ್ತೆ. ಅದಕ್ಕೆ ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿಬೇಡ, ತಂಗಳೂ ಬೇಡ, ವೈದ್ಯನ ಗಸಣವೇ ಬೇಡೆಂದ ಸರ್ವಜ್ಞ ಅಂತ ಹೇಳ್ತಾರೆ. ಹಾಗೆ ಹಸಿಯದೆ ಊಟ ಮಾಡೋದು, ಹಸ್ಕೊಂಡು ಹಾಗೆ ಇರೋದು, ಹೆಚ್ಚಿಗೆ ಬಿಸಿ ತಿನ್ನೋದು, ಹೆಚ್ಚಿಗೆ ತಂಗಳು ತಿನ್ನೋದು ಹೊಟ್ಟೆ ಬರಲಿಕ್ಕೆ, ಬೊಜ್ಜು ಹೆಚ್ಚಿಗೆ ಆಗಲಿಕ್ಕೆ ಕಾರಣ. ಹಾಗೆ ಇದಾದ ಮೇಲೆ ಡಿಪ್ರೆಷನಲ್ಲಿ ವಿಪರೀತ ತಿನ್ನೋದು, ಅದರಿಂದ ಹೊಟ್ಟೆ ಬೊಜ್ಜು ಬರುತ್ತೆ. ಟಿ ವಿ ನೋಡಿಕೊಂಡು, ಮೊಬೈಲ್ ನೋಡ್ಕೊಂಡು ತಿನ್ನೋದು, ಇದರಿಂದಾಗಿ ಸೆನ್ಸ್ ಹೊಟ್ಟೋಗ್ಬಿಡ್ತದೆ, ಎಷ್ಟು ತಿಂದ್ವಿ ಅನ್ನೋದು ಗೊತ್ತಾಗೋದಿಲ್ಲ. ಡೈಜೆಸ್ಟಿವ್ ಸಿಸ್ಟಮ್ ಇಂಬ್ಯಾಲೆನ್ಸ್ ಆಗಿ ಫ್ಯಾಟು ನಮ್ಮ ಶರೀರದಲ್ಲಿ ಗ್ರೋತ್ ಆಗ್ತಾ ಹೋಗ್ತದೆ. ಅದೇ ಬೊಜ್ಜು, ಕೊಲೆಸ್ಟ್ರಾಲು, ಹೊಟ್ಟೆಯ ಒಂದು ಜಾಸ್ತಿ ಆಗಿರ್ತಕ್ಕಂಥ ಭಾಗ ಏನಾಗ್ತದೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಹಾಗಾಗಿ ಇವೆಲ್ಲ ಸರಿಪಡಿಸ್ಕೋಬೇಕು. ಇವೆಲ್ಲ ತಪ್ಪಂತ ಹೇಳಿದ್ರೆ ಇವನ್ನೆಲ್ಲ ಸರಿಪಡಿಸ್ಕೋಬೇಕು. ಮೊಬೈಲ್ ನೋಡ್ಕೊಂಡು ತಿನ್ನಬಾರ್ದು, ಟಿ ವಿ ನೋಡ್ಕೊಂಡು ತಿನ್ನಬಾರ್ದು, ಟೈಮ್ ಸರಿಯಾಗಿ ತಿನ್ನಬೇಕು, ಆಹಾರ ಹೊಟ್ಟೆ ಹಸಿದಾಗ ತಿನ್ನಬೇಕು, ಚೆನ್ನಾಗಿ ಅಗದು ತಿನ್ನಬೇಕು. ಇದೆಲ್ಲ ಸರಿಪಡಿಸ್ಕೊಂಡು ದುಶ್ಚಟಗಳನ್ನ ಬಿಟ್ಟು ಚಹಾ, ಕಾಫಿ, ಬೇಕರಿ ಪದಾರ್ಥ, ಮಾಂಸಾಹಾರ ಎಲ್ಲ ಬಿಡಬೇಕು. ಇದರಿಂದಲೇ ನಮ್ಮ ಶರೀರದಲ್ಲಿ ಈ ಥರದ ಸಮಸ್ಯೆಗಳು ಬರೋದು. ಇದನ್ನು ಬಿಟ್ಟ ಮೇಲೆ ಇನ್ನು ಕರಗಿಸೋದು ಹೇಗೆ? ಕರಗಿಸೋದು ಸುಲಭ ಉಪಾಯ. ಸೂರ್ಯ ಮುದ್ರೆಯಲ್ಲಿ ಕಪಾಲಭಾತಿ. ಸೂರ್ಯ ಮುದ್ರೆ ಅಂದರೆ ಈ ನಮ್ಮ ಉಂಗುರ ಬೆರಳನ್ನು ಮಡಚಿ ಅದರ ಮೇಲೆ ಹೆಬ್ಬೆರಳನ್ನು ಸ್ಪರ್ಶ ಮಾಡೋದು. ಇದರಿಂದ ಅತಿಯಾಗಿ ಉಷ್ಣ ಆದರೆ ಇದನ್ನು ಕಡಿಮೆ ಮಾಡಬೇಕು. ಮೊದಲು ಸೂರ್ಯ ಮುದ್ರೆ, ಅದಾದಮೇಲೆ ಅಪಾನ ಮುದ್ರೆ, ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳು. ಇದಾದ ಮೇಲೆ ಸಮಾನ ಮುದ್ರೆ, 5 ಬೆರಳನ್ನು ಸಮಾನ ವಾಯು, ಪಾಚಕ ಪಿತ್ತ ಸಮಾನ ವಾಯು ಕ್ರಿಯಾಶೀಲವಾದರೆ ಹೊಟ್ಟೆ ಬೊಜ್ಜು ಕರಗೇ ಬಿಡ್ತದೆ. ಇದು ಪಾಚಕ ಪಿತ್ತವನ್ನು, ಸಮಾನ ವಾಯುವನ್ನು, ಪಂಚಪ್ರಾಣಗಳಲ್ಲಿ ಸಮಾನ ವಾಯು, ಪಂಚಪಿತ್ತದ ಒಂದು ವ್ಯವಸ್ಥೆಯಲ್ಲಿ 5 ರೀತಿ ಪಿತ್ತ, 5 ರೀತಿ ವಾತ ಇರ್ತದೆ, 5 ರೀತಿ ಕಫ ಇರ್ತದೆ. ಅದರಲ್ಲಿ ಜೀರ್ಣಾಂಗ ವ್ಯವಸ್ಥೆಗೆ ಮುಖ್ಯವಾಗಿ ಬೇಕಾಗಿರೋದು ಸಮಾನ ವಾಯು, ಪಾಚಕ ಪಿತ್ತ. ಅವೆರಡನ್ನೂ ಇದು ಬ್ಯಾಲೆನ್ಸ್ ಮಾಡುತ್ತೆ. ಹೀಗಿಟ್ಕೊಂಡು ಕಪಾಲಭಾತಿ ಒಂದು 10-15 ನಿಮಿಷ, ಅರ್ಧ ಗಂಟೆ ಮಾಡೋದು. ಇದರಿಂದ ಬೊಜ್ಜು ಬೇಗ ಕರಗುತ್ತೆ, ಹೊಟ್ಟೆ ಬೇಗ ಸಣ್ಣ ಆಗುತ್ತೆ ಕಪಾಲಭಾತಿ ಅಭ್ಯಾಸದಿಂದಾಗಿ. ಇನ್ನು ಇದಾದ ಮೇಲೆ ಇದೇ ಸಮಾನ ಮುದ್ರೆಯಲ್ಲಿ ನಾಡಿ ಶೋಧನ ಪ್ರಾಣಾಯಾಮ. ಎಡಗಡೆಯಿಂದ ಬಿಡೋದು, ಬಲಗಡೆ ತೆಗೆದುಕೊಳ್ಳೋದು, ಬಲಗಡೆಯಿಂದ ಬಿಡೋದು, ಎಡಗಡೆ ತೆಗೆದುಕೊಳ್ಳೋದು, ಹೀಗೆ ಮಾಡೋದು. ಇದು ನಾಡಿ ಶುದ್ಧಿ. ಉಜ್ಜಾಯಿ, ಉಸಿರು ತೆಗೆದುಕೊಂಡು ಉಸಿರನ್ನ ಒಳಗಡೆ ಇಟ್ಕೊಂಡು
ಲಾಕ್ ಮಾಡೋದು. ನಿಧಾನ ಕತ್ ಮೇಲೆತ್ತಿ ಎಡಗಡೆ ಉಸಿರು ಬಿಡೋದು. ಉಜ್ಜಾಯಿ, ಕೊನೆಗೆ ಭ್ರಾಮರಿ. ಕಣ್ಣು, ಮೂಗು, ಮೂಗಿನ ಕೆಳಭಾಗ, ಗದ್ದ, ಕಿವಿ, ಹೆಬ್ಬೆರಳಿಂದ. ಉಸಿರು ಬಿಡ್ಬೇಕಾದ್ರೆ ಮೂಗನ್ನ 90% ಮುಚ್ಚಬೇಕು. ಉಸಿರು ತೆಗೆದುಕೊಳ್ಬೇಕಾದ್ರೆ ಮೂಗು ಓಪನ್ ಇರಬೇಕು. ಬಿಡ್ಬೇಕಾದ್ರೆ ಮುಚ್ಚಿ ಮೂಗಿನಿಂದನೇ ಶಬ್ದ ಮಾಡೋದು. ಹೀಗೆ ಇದರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಜೀರ್ಣಾಂಗ ವ್ಯವಸ್ಥೆ ಆಕ್ಟಿವೇಟ್ ಆಗುತ್ತೆ. ರಿಲ್ಯಾಕ್ಸ್ ಟು ಡೈಜೆಸ್ಟ್ ಅಂತಾರೆ. ಅಂದರೆ ಮನಸ್ಸು ರಿಲ್ಯಾಕ್ಸ್ ಆಗಿದ್ದಾಗ ಡೈಜೆಷನ್ ಸಿಸ್ಟಮ್ ಕ್ರಿಯಾಶೀಲವಾಗಿರುತ್ತೆ. ಡೈಜೆಷನ್ ಸಿಸ್ಟಮ್ ಕ್ರಿಯಾಶೀಲವಾದಾಗ ಫ್ಯಾಟ್ ಮೆಟಾಬಲಿಸಮ್ ಕ್ರಿಯಾಶೀಲವಾಗುತ್ತೆ. ಫ್ಯಾಟ್ ಮೆಟಾಬಲಿಸಮ್ ಕ್ರಿಯಾಶೀಲವಾದಾಗ ಲಿವರ್ ಕ್ರಿಯಾಶೀಲವಾಗುತ್ತೆ. ಲಿವರ್ ಕ್ರಿಯಾಶೀಲವಾದರೆ ಫ್ಯಾಟು, ಕೊಬ್ಬು, ಕೊಲೆಸ್ಟ್ರಾಲು ಶರೀರದಲ್ಲಿ ಸೃಷ್ಟಿನೇ ಆಗೋದಿಲ್ಲ. ಸಾಫ್ಟ್ವೇರ್ ಹಿಡ್ಕೊಂಡು ಹಾರ್ಡ್ವೇರ್ ಸರಿ ಮಾಡೋದು, ಹಾರ್ಡ್ವೇರ್ ಹಿಡ್ಕೊಂಡು ಸಾಫ್ಟ್ವೇರ್ ಸರಿ ಮಾಡೋದು, ಇದು ಯೋಗದ ಮೂಲ ಶಕ್ತಿ. ಇವೆಲ್ಲ ಪ್ರಾಣಾಯಾಮಗಳನ್ನ ಮಾಡಿ ಆಮೇಲೆ ಕೊಬ್ಬು ಕರಗಿಸ್ಲಿಕ್ಕೆ ಒಂದು ಜ್ಯೂಸು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿರಿ. ಬೆಳಗ್ಗೆ ಎದ್ದು ಒಂದು ಗ್ಲಾಸು, ಪ್ರತಿದಿನ ಬೆಳಗ್ಗೆ 3 ತಿಂಗಳು ಕುಡೀರಿ. ಒಂದು 3ರಿಂದ 4 ನೆಲ್ಲಿಕಾಯಿ ನಿರಂತರವಾಗಿ 3 ತಿಂಗಳು ಕುಡಿಬೋದು. ಇನ್ನು ಇದಾದ ಮೇಲೆ ಜೀರಿಗೆ ಕಷಾಯ ರಾತ್ರಿ ಕುಡೀರಿ. ಆಮೇಲೆ ಪ್ರತಿದಿನ ಮಧ್ಯಾಹ್ನ 1 ಗ್ಲಾಸ್ ಬೂದು ಕುಂಬಳಕಾಯಿ ಜ್ಯೂಸ್ ಕುಡೀರಿ. ಇಷ್ಟು 3 ತಿಂಗಳವರೆಗೆ ಮಾಡಿ. 1 ತಿಂಗಳು ಸೊಪ್ಪು ತರಕಾರಿ ಹಣ್ಣಿನ ಫಾಸ್ಟಿಂಗ್ ಮಾಡಿ. ಬರೀ ಸೊಪ್ಪು ತರಕಾರಿ ಹಣ್ಣೆ ತಿನ್ನಿ. ಇಷ್ಟು ಮಾಡಿ ನೋಡಿ, ಇಷ್ಟು ದಪ್ಪ ಇರ್ತಕ್ಕಂಥ ಹೊಟ್ಟೆ ಒಂದೇ ತಿಂಗಳಿಗೆ ಒಳಗೊಳಗೆ ಹೊರಟೋಗ್ಬಿಡ್ತದೆ, ಪೂರ್ತಿ ಒಳಗೆ ಹೋಗ್ಬಿಡ್ತದೆ. ಅಷ್ಟು ಅದ್ಭುತವಾಗಿ ಹೊಟ್ಟೆ ಬೊಜ್ಜನ್ನು ಇದರಿಂದ ನಾವು ಕರಗಿಸ್ಕೋಬೋದು. ಅದ್ಭುತವಾಗಿ ಹೊಟ್ಟೆ ಬೊಜ್ಜು ಕರಗೋದಷ್ಟೇ ಅಲ್ಲದೆ BP ಇದ್ದರೆ, ಶುಗರ್ ಇದ್ದರೆ, ಕೊಲೆಸ್ಟ್ರಾಲ್ ಇದ್ದರೆ, ನರದೌರ್ಬಲ್ಯತೆ ಇದ್ದರೆ, ಮಾನಸಿಕ ಒತ್ತಡಗಳಿದ್ರೆ ಸರ್ವ ರೋಗಗಳು ಅದ್ರ ಜೊತೆಗೇನೆ ಹೊರಟೋಗ್ಬಿಡ್ತವೆ. ಇದನ್ನ ಯಾರು ಮಾಡಬಾರ್ದು ಅಂದರೆ, ಈ ಥರದ ಒಂದು ಡೈಟನ್ನು ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರಾಗಿರ್ಬೋದು, ಆಮೇಲೆ ತೀವ್ರವಾಗಿ 4-5 ಬಾರಿ ಹೃದಯಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಂಡ್ರಾಗಿರ್ಬೋದು, ಈ ಡೈಟ್ ವಿಧಾನವನ್ನು ಮಾಡಬಾರ್ದು. ಪ್ರಾಣಾಯಾಮದಲ್ಲಿ ನಾಡಿ ಶೋಧನವನ್ನು ಮಾತ್ರ ಮಾಡಬಹುದು. ನಾಡಿ ಶೋಧನ ಪ್ರಾಣಾಯಾಮವನ್ನು ಮಾತ್ರ ಮಾಡಬಹುದು. ಅವರು ವೈದ್ಯರ ಸಲಹೆಗೆ ಅನುಸಾರವಾಗಿ ತಮ್ಮ ಈ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಬೋದು. ಮಿಕ್ಕಿರೋರೆಲ್ಲರೂ ಈ ಪದ್ಧತಿಯನ್ನು ಫಾಲೋ ಮಾಡಿ ತಮ್ಮ ಹೊಟ್ಟೆ ಬೊಜ್ಜನ್ನು ಕರಗಿಸ್ಕೋಬೋದು. ಬಹಳ ಅದ್ಭುತವಾಗಿರ್ತದೆ. ಇನ್ನು ಇದಕ್ಕೆ ಕೆಲವು ಜನರಿಗೆ ಕರಗೋದೇ ಇಲ್ಲ ಅಂಥವರು ಪಂಚಕರ್ಮ ಚಿಕಿತ್ಸೆ, ಪಂಚಭೂತ ಶುದ್ಧಿ ಚಿಕಿತ್ಸೆಯನ್ನು ಮಾಡ್ಕೋಬೋದು. ಮಸಾಜ್ ಚಿಕಿತ್ಸೆಯಿಂದ ಕೂಡ ಸರಿಪಡಿಸ್ಕೋಬೋದು ಅಂತ ಭಾಳ ಜನ ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸೆಯಿಂದ ಹೊಟ್ಟೆ ಬೊಜ್ಜು ಕರಗಿಸ್ಕೊಂಡಿರ್ತಕ್ಕಂಥದ್ದಿದೆ. ಹಾಗಾಗಿ ನಿಮಗಿದು ಸಮಸ್ಯೆಗೆ ಇದು ಪರಿಹಾರ ಸಿಕ್ಕೇ ಸಿಗುತ್ತೆ. ಕೆಲವೊಬ್ಬರಿಗೆ ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಅಂಥವ್ರು ಫುಡ್ ಅವಾಯ್ಡ್ ಮಾಡ್ಲಿಕ್ಕೆ ಆಗದೇ ಇರೋ ಹತ್ತಿರದಲ್ಲಿ ಆಯುರ್ವೇದ ಕೇಂದ್ರಗಳಲ್ಲಿ ಚಿಕಿತ್ಸೆ ಪಡೆಯೋದ್ರ ಮೂಲಕ ಹೊಟ್ಟೆ ಬೊಜ್ಜನ್ನು ಕರಗಿಸ್ಕೋಬೋದು. ಹೊಟ್ಟೆ ಬೊಜ್ಜು ಕರಗಿಸ್ಲಿಕ್ಕೆ ಪಂಚಕರ್ಮ ಇಸ್ ಅ ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ ಒಂದು ವಿಶೇಷ ಸೂಚನೆ, ಈ ಮಾಹಿತಿ ತಮಗಿಷ್ಟ ಆಯಿತು ಅಂತ ಹೇಳಿದ್ರೆ, ಈ ಸಮಸ್ಯೆಗೆ ಭಾಳ ಜನ ಸರ್ಜರಿ ಮಾಡಿಸಿ ಪ್ರಾಣನೇ ಕಳ್ಕೊತಿದ್ದಾರೆ, ಫ್ಯಾಟ್ ಸರ್ಜರಿ ಮಾಡಿಸಿ. ಅಂಥವ್ರಿಗೆ ಒಂದು ಪ್ರಾಣದ ಒಂದು ಶಕ್ತಿಯನ್ನು ತುಂಬ್ದಂಗೆ ಆಗುತ್ತೆ, ಅವ್ರಿಗೊಂದು ದಾರಿ ತೋರಿಸ್ದಂಗೆ ಆಗುತ್ತೆ. ಭಾಳ ಜನರಿಗೆ ಇದರಿಂದಾಗಿ BP, ಶುಗರು, ಕ್ಯಾನ್ಸರ್ ಅಂತ ಮಾರಣಾಂತಿಕ ಕಾಯಿಲೆಗಳು ಬರ್ತಾ ಇದ್ದಾವೆ. ಅಂತ ಸಾವಿರಾರು ಲಕ್ಷಾಂತರ ಜನರಿಗೆ ನೀವು ಒಳ್ಳೇದು ಮಾಡಿರ್ತಕ್ಕಂಥ ಪುಣ್ಯ ನಿಮಗೆ ಬರ್ತದೆ. ಅದಕ್ಕೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಈ ಹೊಟ್ಟೆ ಬೊಜ್ಜಿನಿಂದ ಬಹಳ ಜನ ನರಳ್ತಾ ಇರ್ತಾರೆ. ಗುಣವಾಗದ ಎಂಥದೇ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.